ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ತ್ರಿಕೋನಗಳನ್ನು ಏಕರೂಪ ಮಾಡುವ ಸಲುವಾಗಿ 5 ಪರೀಕ್ಷೆಗಳನ್ನು ನೋಡಿದ್ದೇವೆ. ಅವು ಯಾವ್ಯಾವ ನೋಡ್ರಿ: ಭೂ ಪರೀಕ್ಷೆ, ಭೂ ಪರೀಕ್ಷೆ, ಕೋ ಪರೀಕ್ಷೆ, ಕೋ ಭೂ ಪರೀಕ್ಷೆ, ಕರ್ಣಭುಜ ಪರೀಕ್ಷೆ. ಹೀಗೆ 5 ಪರೀಕ್ಷೆಗಳನ್ನು ನಾವು ನೋಡಿದ್ದೇವೆ. ಈಗ ನಾವು 13.1 ಈ ಉದಾಹರಣೆ ಸಂಗ್ರಹವನ್ನು ನೋಡುವರಿದ್ದೇವೆ. ಮೊದಲನೇದಾಗಿ ಪ್ರಶ್ನೆ ಏನಿದೆ ನೋಡಿ. ಇಲ್ಲಿ ನಮಗೆ ಕೆಲವು ತ್ರಿಕೋನಗಳ ಜೋಡಿಗಳನ್ನು ಕೊಡಲಾಗಿದೆ. ಕೆಲವು ತ್ರಿಕೋನಗಳಿವೆ, ಅವುಗಳ ಜೋಡಿಗಳನ್ನು ಕೊಡಲಾಗಿದೆ ಮತ್ತು ಈ ತ್ರಿಕೋನಗಳು ನಮಗೆ ಯಾವ ಪರೀಕ್ಷೆಯಿಂದ ಏಕರೂಪ ಇವೆ ಎಂಬುದನ್ನು ತೋರಿಸುತ್ತದೆ. ಅದರ ಸಲುವಾಗಿ ಸಮಾನ ಚಿಹ್ನೆಗಳಿಂದ ಯಾವ ತೋರಿಸಿದೆ ಅವಲ್ಲಿ ಏಕರೂಪ ಇವೆ. ಯಾವ ಇವು ಪರೀಕ್ಷೆಯಿಂದ ಏಕರೂಪ ಆಗುವುದು ಎಂಬುದು ನಮಗೆ ತೋರಿಸಿದೆ ಮತ್ತು ಒಂದಕ್ಕೊಂದು ಹೊಂದಾಣಿಕೆ ಅನುಸಾರವೂ ಕೂಡ ತೋರಿಸುವುದು. ಒಂದಕ್ಕೊಂದು ಹೊಂದಾಣಿಕೆ ಅಂದರೆ ಯಾವ ಪ್ರಕಾರ ನೋಡ್ರಿ, ಈ ಪ್ರಕಾರ ಒಂದಕ್ಕೊಂದು ಹೊಂದಾಣಿಕೆ ಅಂದರೆ ಕೇವಲ ಹೆಸರುಗಳನ್ನು ಬರೆಯುವುದು, ಅದೇನೂ ಇಲ್ಲ, ಕೇವಲ ಒಂದಕ್ಕೊಂದು ಹೊಂದಾಣಿಕೆ ಅನುಸಾರವಾಗಿ ಬರೆದಿದೆ. ಈಗ ಅದನ್ನು ಹೇಗೆ ಬಳಸೋದು ಎಂಬುದನ್ನು ನೋಡುವ. ಈಗ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿರಿ. ಏನಿದೆ ಮೊದಲನೇ ಪ್ರಶ್ನೆ? ಈ ಪ್ರಕಾರವಾಗಿ ಇಲ್ಲಿ ಆಕೃತಿ ಇದೆ. ಈ ಪ್ರಕಾರವಾಗಿ ಆಕೃತಿ ಇದ್ದ ನಂತರ ಇಲ್ಲಿ ಎಕ್ಸ್ ನಮಗೆ ಯಾವ್ಯಾವ ಕಾಣಿಸುತ್ತವೆ? XWZ ಮತ್ತು YWZ ಹೀಗೆ 2 ತ್ರಿಕೋನಗಳು ಕಾಣಿಸುತ್ತವೆ. ಹೌದು. ನಂತರ ಈಗ ಇವೆರಡು ತ್ರಿಕೋನಗಳಿದೆ. XW ಏಕರೂಪ, YW ಇದೆ, ಏಕೆಂದರೆ ಅದರ ಪಕ್ಷದಲ್ಲಿ ಕೊಡಲಾಗಿದೆ. ನಂತರ ಆ್ಯಂಗಲ್ XWZ ಏಕರೂಪ, ಆ್ಯಂಗಲ್ YWZ ಇದೆ, ಇದು ಕೂಡ ಕೊಡಲಾಗಿದೆ. ಸಮಾನ ಚಿಹ್ನೆಗಳಿಂದ ನೋಡ್ರಿ, ಇಲ್ಲಿ ಗೋಲು ಆಕಾರದಿಂದಾಗಿ ಅದು ಕೊಡಲಾಗಿದೆ. ನಂತರ WZ ಏಕರೂಪ WZ, ಏಕೆ? ಇವೆರಡರಲ್ಲಿ ಸಾಮಾನ್ಯ ಭುಜ ಇದೆ. XWZ ಅಲ್ಲಿ ಕೂಡ ಇದೆ, YWZ ಅಲ್ಲಿ ಕೂಡ ಇದೆ. ಅದರ ಸಲುವಾಗಿ ಅದು ಸಾಮಾನ್ಯ ಭುಜ ಇದೆ. ಇದರಲ್ಲಿ ನಮಗೆ ಏನು ದೊರೆಯಿತು? ಭುಜ, ಕೋನ, ಭುಜ, ಕೋನ, ಭುಜ ಅಂದ್ರೇನು? ಭೂ ಪರೀಕ್ಷೆ ಸಲುವಾಗಿ ತ್ರಿಕೋನ XWZ ಮತ್ತು YWZ ಇವು ಏಕರೂಪ ಆಗಿವೆ. ಮತ್ತು ಈಗ ಒಂದಕ್ಕೊಂದು ಹೊಂದಾಣಿಕೆ ಹೇಗೆ ಬರೋದು? ಏನೂ ಇಲ್ಲ, ತುಂಬ ಈಸಿಯಾಗಿದೆ. XWZ ಹೀಗೆ ಬರೋದು, ನಂತರ YWZ ಬರೋದು, ಎರಡರ ನಡುವೆ ಈ ಪ್ರಕಾರವಾಗಿ ಒಂದು ಚಿಹ್ನೆ ಮಾಡೋದು, ಆಯಿತು. ಇಷ್ಟೇ ಒಂದಕ್ಕೊಂದು ಹೊಂದಾಣಿಕೆ. ಆದರೆ ಈ ಬರೆಯುವಾಗ ನಮಗೆ ಲಕ್ಷ್ಯದಲ್ಲಿ ಏನು ನೋಡುವುದು ಅಂದರೆ, ಇಲ್ಲಿ XW ಇದೆ, ಮೊದಲನೇದಾಗಿ XW, ಇಲ್ಲಿ ಮೊದಲನೇದಾಗಿ YW. XW ಏಕರೂಪ YW ಇದೆಯಾ? XW ಏಕರೂಪ YW ಇದೆ. WZ ಏಕರೂಪ WZ ಇರುವುದು, ಏಕೆಂದರೆ ಅದು ಸಾಮಾನ್ಯ ಭುಜ ಇದೆ. ನಂತರ XZ ಏಕರೂಪ YZ ಇದೆ, ಅದು ಇರ್ಬೋದು, ಅದು ಏಕರೂಪ ಅಂದರೆ ಆಗ್ಬೋದು. ನಂತರ ಆ್ಯಂಗಲ್ XWZ ಏಕರೂಪ ಆ್ಯಂಗಲ್ YWZ ಇದೆ, ಆ್ಯಂಗಲ್ XWZ ಏಕರೂಪ ಆ್ಯಂಗಲ್ YWZ ಇದೆ. ಈ ಪ್ರಕಾರವಾಗಿ ಎಲ್ಲ ಕೋನಗಳು ನಮಗೆ ಸಮಾನವಾಗಿ ಬರೆಯುವ ಆ ಪ್ರಕಾರವಾಗಿ ಬರೆಯಬೇಕು. ಆಗ ಬರುವಾಗ ನಮಗೆ ಒಂದು ಏನೆಂದರೆ, ಇಲ್ಲಿ X ಇದೆ, ಈಗ ನಾವು 2 ಚಿಹ್ನೆಯ ಮೇಲಿಂದ X ಅನ್ನು ಒಯ್ದಿದೆ, ಇಲ್ಲಿ ಕೂಡ Y 2 ಚಿಹ್ನೆಯ ಮೇಲೆ Y ಒಯ್ದಿದೆ. ನಂತರ ಇಲ್ಲಿ Y ಆಯಿತು. ನಂತರ ಈಗ ಈ ಶೂನ್ಯದ ಮೇಲಿಂದ ಬರುತ್ತಿದೆ, Wದಿಂದ ಮೇಲೆ ಒಯ್ದಿದೆ, XW ಆಯಿತು, ಇಲ್ಲಿ ಕೂಡ YW ಆಯಿತು. ನಂತರ ಈಗ ಸಾಮಾನ್ಯ ಭುಜದಿಂದ XWZ YWZ ಹೀಗೆ ಸಾಮಾನ್ಯ ಭುಜದಿಂದ ಒಯ್ದಿವೆ ಅಂದರೆ ನಮಗೆ ಇಲ್ಲಿ ಸಮಾನ ದೊರೆತವು. ಈ ಪ್ರಕಾರವಾಗಿ ನಾವು ಇದನ್ನು ಬರೆಯಬಹುದು. ಈಗ ಎರಡನೇ ಪ್ರಶ್ನೆ ನೋಡಿರಿ. ಎರಡನೇದೇನಿದೆ? ಇಲ್ಲಿ ಕೂಡ ಒಂದು ಆಕೃತಿ ಇದೆ. ಇಲ್ಲಿ ನಿಮಗೆ ಯಾವ್ಯಾವ ಕಾಣಿಸುತ್ತವೆ ನೋಡಿರಿ. KJI ಹೆಸರುಗಳನ್ನು ಬರೆಯುವಾಗ ಆ ಪ್ರಕಾರವಾಗಿ ಬರಲಿ. ಮೊದಲಿಗೆ KJI ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಇದರ ಸಲುವಾಗಿ ಇಲ್ಲಿ ಏನು ಬರೀ KJ LJ. ಈಗ ಪುನಃ ಒಂದು ಸಾಮಾನ್ಯ ಕಾಟ್ಕೊಂತಿರ್ಕೊಂಡು ಏನು ಇದೆ? KJI LJI ಈ ಪ್ರಕಾರವಾಗಿ ನಮಗೆ ಇಲ್ಲಿ ಬರೆಯಲು ಬರುವುದು. KJI LJI ಈ ಪ್ರಕಾರವಾಗಿ 2 ತ್ರಿಕೋನಗಳಿವೆ. ಇದರಲ್ಲಿ ಮೊದಲಾಗಿ KI ಏಕರೂಪ LI ಇದೆ, KI ಏಕರೂಪ LI, ಏಕೆಂದರೆ ಕರ್ಣಗಳು ನಮಗೆ ಕಾಣಿಸುತ್ತವೆ. ಕರ್ಣಗಳು ಏಕೆ? ಇಲ್ಲಿ ನೋಡಿರಿ, 90 ಅಂಶ ಇದೆ, 90 ಅಂಶ ಇದೆ, ಎದುರಿನ ಭುಜ ಕರ್ಣ ಇರುವುದು. ಅದರ ಸಲುವಾಗಿ KI ಏಕರೂಪ LI ಇಲ್ಲಿ ಕೊಡಲಾಗಿದೆ ಮತ್ತು ಅವುಗಳನ್ನು ಕರ್ಣ ಎಂದು ಕೇವಲ ಹೆಸರು ಕೊಟ್ಟಿದ್ದೇವೆ. ಕರ್ಣ KI ಏಕರೂಪ ಕರ್ಣ LI ಪಕ್ಷದಲ್ಲಿದೆ. ಈಗ ಪುನಃ ಆ್ಯಂಗಲ್ KJI ಏಕರೂಪ ಆ್ಯಂಗಲ್ LJI ಇಲ್ಲಿ ಪ್ರತಿಯೊಂದು ಕಾಟ್ಕೋನ ಇದೆ ನೋಡ್ರಿ, ಕಾಣಿಸುತ್ತದೆ ನಮಗೆ. ಸಮಾನ ಚಿಹ್ನೆಗಳಿಂದ ಕೂಡ ಆಗ್ಬೋದು ಮತ್ತು ಕಾಟ್ಕೋನದಿಂದ ಕೂಡ ಆಗುತ್ತೆ. ಅದರ ಸಲುವಾಗಿ ಪ್ರತಿಯೊಂದು 90 ಅಂಶ ಇಲ್ಲಿ ಪಕ್ಷ ಎಂದು ಬರೆಯಿರಿ. ನಂತರ ಪುನಃ ಭುಜ JI ಏಕರೂಪ ಭುಜ JI, ಹೀಗೆ ಇವರು ಎರಡರಲ್ಲಿ ಸಾಮಾನ್ಯ ಭುಜ, ಅದರ ಸಲುವಾಗಿ ಭುಜ JI ಏಕರೂಪ ಭುಜ JI. ಇಲ್ಲಿ ನಮಗೆ ಏನು ಬೇಕು? ಒಂದು ಕರ್ಣ ಏಕರೂಪ, ಒಂದು ಕಾಟ್ಕೋನ ಏಕರೂಪ, ಒಂದು ಭುಜ ಏಕರೂಪ. ಕರ್ಣ ಕಾಟ್ಕೋನ ಭುಜ ಅಂದರೆ ಯಾವುದು ಪರೀಕ್ಷೆ? ಕರ್ಣ ಭುಜ ಪರೀಕ್ಷೆ. ಅದರ ಸಲುವಾಗಿ ತ್ರಿಕೋನ KJI ಏಕರೂಪ ತ್ರಿಕೋನ LJI ಯಾವ ಪರೀಕ್ಷೆಯಿಂದ? ಕರ್ಣಭುಜ ಪರೀಕ್ಷೆಯಿಂದ. ಮತ್ತು ಒಂದಕ್ಕೊಂದು ಹೊಂದಾಣಿಕೆ KJI, ಒಂದಕ್ಕೊಂದು ಹೊಂದಾಣಿಕೆ LJI. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಎರಡನೇ ಪ್ರಶ್ನೆಯನ್ನು ಬಿಡಿಸಲು ಬರುವುದು. ಈಗ ಮೂರನೇದನ್ನು ನೋಡಿರಿ. ಮೂರನೇದಲ್ಲಿ ಏನಿದೆ? ಇಲ್ಲಿ ಕೂಡ ಒಂದು ಆಕೃತಿನೇ ಇದೆ. ಇಲ್ಲಿ ಮೊದಲಾಗಿ ಯಾವ ತ್ರಿಕೋನಗಳು ಕಾಣಿಸಬರೋದು ಅಂದರೆ, ಮೊದಲೇ ನಾವು ಹೀಗೆ ಹೋಗುವ ಮೊದಲನೇ ಚಿಹ್ನೆ ಇದೆ EH ಆಯಿತು. ಅದರ ಸಲುವಾಗಿ ಇಲ್ಲಿ ಕೂಡ ಮೊದಲನೇ ಚಿಹ್ನೆ GF ಆಯಿತು.
ನಂತರ ಇಲ್ಲಿ ಎರಡನೇ ಚಿಹ್ನೆಯಿಂದ ಎರಡು ಚಿಹ್ನೆಗಳಿಂದ ಎಚ್ ಜಿ, ಇಲ್ಲಿ ಕೂಡ ಏನಾಗೋದು ಎಫ್ ಇ ಅಂದ್ರೆ ಇ ಎಚ್ ಜಿ, ಇಲ್ಲಿ ಜಿ ಎಫ್ ಇ, ಇಲ್ಲಿ ಕೂಡ ಆಗಿದೆ ನೋಡಿರಿ ಇ ಎಚ್ ಜಿ ಜಿ ಎಫ್ ಇ ಎರಡು ತ್ರಿಕೋನಗಳಿದೆ. ಮೊದಲಾಗಿದೆ ಎಚ್ ಇ ಏಕರೂಪ ಜಿ ಎಫ್ ಇದೆ, ಎಚ್ ಇ ಏಕರೂಪ ಜಿ ಎಫ್ ಒಂದು ಪಕ್ಷ. ನಂತರ ಇಲ್ಲಿ ಎಚ್ ಜಿ ಏಕರೂಪ ಯಾವುದಾಗಿದೆ ಇ ಎಫ್ ಆಗಿದೆ, ಇದು ಕೂಡ ಪಕ್ಷದಲ್ಲಿ ಇದೆ. ಎಚ್ ಜಿ ಏಕರೂಪ ಇ ಎಫ್ ಆಗಿದೆ, ಇದು ಕೂಡ ಪಕ್ಷದಲ್ಲಿದೆ. ನಂತರ ಇ ಜಿ ಏಕರೂಪ ಇ ಜಿ, ಇ ಜಿ ಏಕರೂಪ ಇ ಜಿ ಇದು ಸಾಮಾನ್ಯ ಭುಜ ಇದೆ, ಅದರ ಸಲುವಾಗಿ ಏಕರೂಪ. ಮೂರು ಇಲ್ಲಿ ಪಕ್ಷದಲ್ಲಿ ಕೊಡಲಾಗಿದೆ. ಯಾವ್ಯಾವು ಭುಜ 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 ಅಂದ್ರೆ ಭೂ ಪರೀಕ್ಷೆಯ ಸಲುವಾಗಿ ಇಲ್ಲಿ ಈ ಎರಡು ತ್ರಿಕೋನಗಳು ಇ ಎಚ್ ಜಿ ಮತ್ತು ಜಿ ಎಫ್ ಇ ಇವು ಏಕರೂಪವಾಗುವುದು ಮತ್ತು ಒಂದಕ್ಕೊಂದು ಹೊಂದಾಣಿಕೆ ಇ ಎಚ್ ಜಿ, ಒಂದಕ್ಕೊಂದು ಹೊಂದಾಣಿಕೆ ಜಿ ಎಫ್ ಇ. ಈ ಪ್ರಕಾರವಾಗಿ ನಾವು ಇಲ್ಲಿ ಬರೆಯಲು ಬರುವುದು. ಈ ಪ್ರಕಾರವಾಗಿ ನಾವು ಇಲ್ಲಿ ಮೂರನೇ ಉದಾಹರಣೆಯನ್ನು ಬಿಡಿಸಿದ್ದೇವೆ. ಈಗ ನಾಲ್ಕನೇದನ್ನು ನೋಡಿರಿ. ಏನಿದೆ ನಾಲ್ಕನೇ ಉದಾಹರಣೆಯಲ್ಲಿ ಇಲ್ಲಿ ಎರಡು ತ್ರಿಕೋನಗಳಿವೆ. ಈ ಎರಡು ತ್ರಿಕೋನಗಳಲ್ಲಿ ನಾವು ಹೇಗೆ ಹೆಸರು ಕೊಡೋದು ನೋಡಿ. ಮೊದಲನೇದಾಗಿ ಇಲ್ಲಿ ಒಂದು ಬಿಂದು ಇದೆ, ಈ ಪ್ರಕಾರವಾಗಿ ಬಿಂದುವಿಂದ ಆರಂಭ ಮಾಡಿರಿ. ಎಸ್ ಆಯಿತು ಮೊದಲನೇದಾಗಿ, ಇಲ್ಲಿ ನಾವು ಎಂದು ಹೋಗಬೇಕು ಓ. ನಂತರ ಇಲ್ಲಿ ಎರಡು ಚಿಹ್ನೆಗಳಿಂದ ಇದೆ ಎಸ್ ಎಮ್ ಆಯಿತು, ಇಲ್ಲಿ ನಾವು ಎರಡು ಚಿಹ್ನೆಗಳು ಒ ಪಿ ಮತ್ತು ಎಸ್ ಎಮ್. ನಂತರ ಈ ಎಮ್ದಿಂದ ಮುಂದೆ ಹೋಗುವುದಿದೆ ಇಂಥ ಪ್ರಕಾರ ಚಿಹ್ನೆಯಿಂದ, ಇಲ್ಲಿ ಕೂಡ ಈ ಪ್ರಕಾರವಾಗಿ ಚಿಹ್ನೆ ಇದೆ ಮುಂದೆ ಅಂದರೆ ಎಸ್ ಎಮ್ ಎ ಆಯಿತು, ಇಲ್ಲಿ ಒ ಪಿ ಟಿ ಆಯಿತು. ಈ ಪ್ರಕಾರವಾಗಿ ಎಸ್ ಎಮ್ ಎ ಮತ್ತು ಒ ಪಿ ಟಿ ಹೀಗೆ ಎರಡು ತ್ರಿಕೋನಗಳು ನಮಗೆ ಬರೆಯಲು. ಇವುಗಳಲ್ಲಿ ಮೊದಲನೇದಾಗಿ ಎಮ್ ಎಸ್ ಎ ಏಕರೂಪ, ಎಮ್ ಎಸ್ ಎ ಏಕರೂಪ ಆ್ಯಂಗಲ್ ಪಿ ಒ ಟಿ, ಆ್ಯಂಗಲ್ ಎಮ್ ಎಸ್ ಎ ಏಕರೂಪ ಆ್ಯಂಗಲ್ ಪಿ ಒ ಟಿ. ಈ ಪ್ರಕಾರ ಇವೆರಡು ಏಕರೂಪ ಸಮಾನ ಚಿಹ್ನೆಯನ್ನು ತೋರಿಸಲಾಗಿದೆ. ನಂತರ ಎಸ್ ಎಮ್ ಏಕರೂಪ ಒ ಪಿ, ಇದು ಕೂಡ ಕೊಡಲಾಗಿದೆ, ಇದು ಕೂಡ ಸಮಾನ ಚಿಹ್ನೆಯಿಂದ ತೋರಿಸಲಾಗಿದೆ. ನಂತರ ಆ್ಯಂಗಲ್ ಎಸ್ ಎಮ್ ಎ ಏಕರೂಪ ಆ್ಯಂಗಲ್ ಒ ಪಿ ಟಿ, ಇದು ಕೂಡ ಸಮಾನ ಚಿಹ್ನೆಯನ್ನು ತೋರಿಸಲಾಗಿದೆ. ಅದರ ಸಲುವಾಗಿ ಅಂದರೆ ನೀವು ಮೂರು ಪಕ್ಷದಲ್ಲಿ ಕೊಡಲಾಗಿದೆ. ಅದರ ಸಲುವಾಗಿ ನಿಮಗೆ ಏನು ದೊರೆಯಿತು ಕೋನ ಭುಜ ಕೋನ, ಕೋನ ಭುಜ ಕೋನ ಅಂದರೆ ಭೂ ಪರೀಕ್ಷೆಯನ್ನು ಸಲುವಾಗಿ ಈ ಎರಡು ತ್ರಿಕೋನಗಳು ಏಕರೂಪವಾಗಿ ಮತ್ತು ಒಂದಕ್ಕೊಂದು ಹೊಂದಾಣಿಕೆ ಎಸ್ ಎಮ್ ಎ, ಒಂದಕ್ಕೊಂದು ಹೊಂದಾಣಿಕೆ ಒ ಪಿ ಟಿ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಬರೆಯಲು ಬರುವುದು. ಇಲ್ಲಿ ನೋಡಿರಿ ಇಲ್ಲಿ ಈ ಒಂದು ಬಳಿಗೆ ನೋಡಿರಿ ಏನಿದೆ ಎಮ್ ಎಸ್ ಎ, ಇಲ್ಲಿ ಎಮ್ ಎಸ್ ಎ ಮಾಡಿರಿ. ಎಮ್ ಮೊದಲಿನ ನಡುವೆ ನಂತರ ಇಲ್ಲಿ ಕೊನೆ, ನಂತರ ಇಲ್ಲಿ ಕೂಡ ಅದೇ ಪ್ರಕಾರ ನಾವು ಇಲ್ಲಿ ಈ ತ್ರಿಕೋನ ಕಡೆಗೆ ನೋಡಬೇಡ್ರಿ. ಈ ತ್ರಿಕೋನ ಕಡೆಗೆ ಅಂದರೆ ಇಲ್ಲಿ ಏನಾಗೋದು ಪಿ ಒ ಟಿ ಅದಿಲ್ಲ, ನಡುವಿನ ಸಂಖ್ಯೆ ಮೊದಲು, ಇಲ್ಲಿ ನಡುವಿನ ಸಂಖ್ಯೆ ಎಮ್, ನಂತರ ಮೊದಲನೇದು ಓ, ನಂತರ ಮೊದಲನೇದು, ನಂತರ ಕೊನೆಯದು ಟಿ, ಒ ಪಿ ಒ ಟಿ. ಅಂದರೆ ನಾವು ಇಲ್ಲಿ ಬರೆಯುವಾಗ ಇಂಥ ಹೆಸರುಗಳು ಸಮಾನವಾಗಿ ಕರೆಕ್ಟಾಗಿ ಬರ್ತಾರೆ, ಅಲ್ಲಿ ಕೂಡ ಕರೆಕ್ಟಾಗಿ ಅಲ್ಲಿ ಏಕರೂಪ ಆಗುವು. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಈ ನಾಲ್ಕನೇ ಉದಾಹರಣೆಯನ್ನು ಬಿಡಿಸಲು ಬರೋದು. ಈಗ ಐದನೇ ಉದಾಹರಣೆಯನ್ನು ನೋಡಿರಿ. ಐದನೇ ಉದಾಹರಣೆಯಲ್ಲಿ ಏನಿದೆ, ಐದನೇ ಉದಾಹರಣೆಯಲ್ಲಿ ಟಿ ಎಮ್ ಎನ್, ಇಲ್ಲಿ ಎರಡು ತ್ರಿಕೋನಗಳು ಟಿ ಎಮ್ ಎನ್. ಈ ಪ್ರಕಾರವಾಗಿ ಮೊದಲನೇದಾಗಿ ಈ ಕಾಟ್ ಹೊಡೆದ ಚಿಹ್ನೆಯಿಂದ ಟಿ ಎಮ್ ಎನ್, ನಂತರ ಇಲ್ಲಿ ಏನಾಗೋದು ಟಿ ಎಸ್ ಎನ್. ಈ ಪ್ರಕಾರವಾಗಿ ಬರುತ್ತೆ. ಈ ಎರಡು ತ್ರಿಕೋನಗಳು ಯಾವ್ಯಾವ ಏಕರೂಪ ಇದೆ ನೋಡಿರಿ. ಟಿ ಎಮ್ ಏಕರೂಪ ಟಿ ಎಸ್ ಇದೆ, ಟಿ ಎಮ್ ಏಕರೂಪ ಟಿ ಎಸ್ ಇದೆ. ನಂತರ ಆ್ಯಂಗಲ್ ಎಮ್ ಟಿ ಎನ್ ಏಕರೂಪ ಎಮ್ ಟಿ ಎನ್, ಆ್ಯಂಗಲ್ ಎಮ್ ಟಿ ಎನ್ ಏಕರೂಪ ಆ್ಯಂಗಲ್ ಎಸ್ ಟಿ ಎನ್ ಇದೆ, ಸಮಾನ ಚಿಹ್ನೆಗಳನ್ನು ತೋರಿಸಿದ. ನಂತರ ಟಿ ಎನ್ ಎಮ್ ಕಾಣಿಸುತ್ತದೆ ಇಲ್ಲಿ ನಮಗೆ ನೋಡಿರಿ. ಟಿ ಎನ್ ಎಮ್ ಏಕರೂಪ ಟಿ ಎನ್ ಎಸ್ ಇದೆ, ಇದು ಕೂಡ ಪಕ್ಷದಲ್ಲಿದೆ. ಇದರಲ್ಲಿ ನಮಗೆ ಏನು ದೊರೆಯಿತು ಕೋನ ಭುಜ. ಈ ತ್ರಿಕೋನ ಈ ಪರೀಕ್ಷೆಯನ್ನು ಸಲುವಾಗಿ ಈ ಎರಡು ತ್ರಿಕೋನಗಳು ಕೋನ ಭುಜ ಕೋನ ಯಾವುದು ಈ 3MN ಮತ್ತು TSN. ಆದರೆ ಇನ್ನೂ ಒಂದು ಪರೀಕ್ಷೆ ಬರೋದು ಯಾವುದು ನೋಡಿರಿ, ಈ ಸಾಮಾನ್ಯ ಭುಜ ಇದೆ, ಅದರ ಸಲುವಾಗಿ ಇಲ್ಲಿ ಕೋನ ಭುಜ ಕೋನ ಎಂದರೆ ಭೂಕೋ ಪರೀಕ್ಷೆಯನ್ನು ಸಲುವಾಗಿ ಕೂಡ ಏಕರೂಪ, ಕೋಕೋ ಭೂ ಪರೀಕ್ಷೆಯನ್ನು ಸಲುವಾಗಿ ಕೂಡ ಏಕರೂಪ. ಇನ್ನೂ ಒಂದು ಪರೀಕ್ಷೆಯನ್ನು ಸಲುವಾಗಿ ಇಲ್ಲಿ ಇವೆರಡು ಏಕರೂಪ, ಈ ಎರಡರ ಬೇರೆ 180 ಛೇದ 2 ಎಷ್ಟಿದೆ 90, ಅಂದರೆ ಇವು ಎರಡು ಕಾಟ್ಕೋನವಿದೆ. ಅದರ ಸಲುವಾಗಿ ಕಾಟ್ಕೋನ ಇದ್ದ ನಂತರ ಇಲ್ಲಿ ಕರ್ಣ ಏಕರೂಪ ಇದೆ, ಇಲ್ಲಿ ಭುಜ ಏಕರೂಪ ಇದೆ ಎಂದರೆ ಇವು ಕರ್ಣ ಭುಜ ಪರೀಕ್ಷೆಯನ್ನು ಸಲುವಾಗಿ ಕೂಡ ಏಕರೂಪ. ಯಾವ್ಯಾವ ಮೂರು ಪರೀಕ್ಷೆ ನೋಡ್ರಿ, ಕೋ ಭೂ ಮತ್ತು ಕರ್ಣಭುಜ ಪರೀಕ್ಷೆಯನ್ನು ಸಲುವಾಗಿ ಈ ಎರಡು ತ್ರಿಕೋನಗಳು ಏಕರೂಪ ಇವೆ. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಈ 5ನೇ ಉದಾಹರಣೆಯನ್ನು ಬಿಡಿಸಲು ಬರುವುದು. ಮತ್ತು ಇದರ ಯಾವ ಒಂದಕ್ಕೊಂದು ಹೊಂದಾಣಿಕೆ ಇದೆ, ಇದು ಯಾವ ಪ್ರಕಾರ ಬರುತ್ತದೆ ಅಂದರೆ TMN ಒಂದಕ್ಕೊಂದು ಹೊಂದಾಣಿಕೆ TSN. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಬರೆಯಲು ಬರುವುದು. ಈ ಪ್ರಕಾರವಾಗಿ ನಾವು ಇಲ್ಲಿ 5ನೇ ಉದಾಹರಣೆಯನ್ನು ಬಿಡಿಸಿದ್ದೇವೆ. ಈ ಪ್ರಕಾರವಾಗಿ ನಾವು ಇಲ್ಲಿ 13.1 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಂಕಲ್ಪನೆಗಳನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.